ನಗರದ ವಿಜಯನಗರದ ಪೈಪ್ಲೈನ್ ರಸ್ತೆಯ ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ನಿಲ್ದಾಣದ ಸಮೀಪದ 1ನೇ ಮುಖ್ಯ ರಸ್ತೆಯಲ್ಲಿ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನೂತನ ಕಚೇರಿಯನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಧಾರ್ಮಿಕ, ಸಾಮಾಜಿಕ ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ತತ್ವಪೀಠ ಚಿಕ್ಕಮಗಳೂರಿನ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ದ ಮಹಾಸ್ವಾಮಿಗಳವರು, ಸಿದ್ದಾರೂಢ ಮಠ ಗಂಗಾಪುರ ರಾಣೆಬೆನ್ನೂರಿನ ಶ್ರೀ ಮರುಳಶಂಕರ ಮಹಾಸ್ವಾಮಿಗಳವರು ಹಾಗೂ ವಿರಕ್ತ ಮಠ ಶಿಕಾರಿಪುರದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಇನ್ಸೈಟ್ಸ್ ಐಎಎಸ್ ಸಂಸ್ಥಾಪಕರಾದ ವಿನಯ್ ಕುಮಾರ್ ಜಿಬಿ ನೂತನ ಕಚೇರಿಯನ್ನು ಉದ್ಘಾಟಿಸಿ ಸಂಸ್ಥೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಂಸ್ಥಾಪಕರಾದ ಹರೀಶ್ ಎಸ್ಎನ್ ಅವರು ಹಲವು ವರ್ಷಗಳಿಂದ ತಮ್ಮ ಚಾನೆಲ್ ಮೂಲಕ ಸಮಾಜಕ್ಕೆ ವಿಚಾರಧಾರೆಯನ್ನು ತಲುಪಿಸುವ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಸಮಾಜಕ್ಕೆ ಉಪಯುಕ್ತ ಮಾಹಿತಿಗಳನ್ನು ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ನಡೆಸಿದ್ದಾರೆ. ಈಗ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಸಂಸ್ಥೆಯನ್ನು ಆರಂಭಿಸುವ ಮೂಲಕ ಜನರಿಗೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಇನ್ನಷ್ಟು ವಿಸ್ತಾರವಾಗಿ ಬೆಳೆಯಲಿ, ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಸಂಸ್ಥಾಪಕ ಹಾಗೂ ಸಿಇಒ ಹರೀಶ್ ಎಸ್ಎನ್, ಈಗಾಗಲೇ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ಒಂದು ಆಪ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಅನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಗುರಿಯನ್ನು ಹೊಂದಿದ್ದೇವೆ. ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ಮುಂಬರುವ 6 ತಿಂಗಳೊಳಗೆ ಹೈದರಾಬಾದ್ನಲ್ಲೂ ಹೊಸ ಕಚೇರಿಯನ್ನು ಆರಂಭಿಸುವ ಯೋಜನೆ ಹೊಂದಿದ್ದೇವೆ. ತಂತ್ರಜ್ಞಾನ ಮತ್ತು ನವೀನ ಆಲೋಚನೆಗಳ ಮೂಲಕ ಜನರಿಗೆ ಹಾಗೂ ಉದ್ಯಮಿಗಳಿಗೆ ಉಪಯುಕ್ತ ಸೇವೆಗಳನ್ನು ನೀಡುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಉದ್ಯಮಿಗಳು, ಆಹ್ವಾನಿತ ಅತಿಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಸಂಸ್ಥೆಯ ಯಶಸ್ವಿ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಸ್ಟ್ರಾಟಜಿ ಎಂ ಅನ್ನುವಂತಹ ಸಂಸ್ಥೆಯನ್ನ ಹರೀಶ್ ಅವರು ಇಂದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಬದುಕಿನಲ್ಲಿ ಹಣ ಮುಖ್ಯ ಅಲ್ಲ, ಬುದ್ಧಿವಂತಿಕೆ ಬಹಳ ಮುಖ್ಯ. ಬುದ್ಧಿವಂತಿಕೆಯಿಂದ ಏನ್ ಬೇಕಾದರೂ ಸಾಧಿಸಿ ತೋರಿಸ್ಬೋದು ಅನ್ನೋದಕ್ಕೆ ಹರೀಶ್ ಅವರು ದೊಡ್ಡ ಉದಾಹರಣೆ ಆಗಿದ್ದಾರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ರಾಜಕಾರಣಿ ವಿಚಾರದಲ್ಲಿ, ಎಲೆಕ್ಷನ್ ವಿಚಾರದಲ್ಲಿ ನಾವೆಲ್ಲ ಗುಜರಾತ್ ಅಲ್ಲಿ ಯಾರನ್ನೋ ಒಬ್ರು ನೆನಪು ಮಾಡ್ಕೊಳ್ತೀವಿ. ಆಮೇಲೆ ಬಿಜೆಪಿಯಲ್ಲಿ ಯಾರು ಅಮಿತ್ ಶಾ ಅವ್ರನ್ನ ಬಹಳ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅಂತ. ಆದ್ರೆ ನಮ್ಮ ಹರೀಶ್ ಅವರು ಅಮಿತ್ ಶಾ ಅವ್ರ ರೀತಿಯಾಗಿ ಚೆನ್ನಾಗಿ ಬೆಳಿಲಿ ಅಂತ ಈ ಮೂಲಕ ಶುಭಾಶಯನ ಹಾರೈಸಿದ್ದಾರೆ. ಹರೀಶ್ ಅವರು ಈ ಸಂದರ್ಭದಲ್ಲಿ ಅವರಿಗೆ ಯಾವ ಒಂದು ರೀತಿಯಲ್ಲಿ ಶುಭ ಹಾರೈಸ್ತೀರಾ ಅವುಗಳು ಸರ್? ಇವತ್ತು ಸಾಮಾಜಿಕ ಜಾಲತಾಣಗಳು ಮತ್ತು ಅಂತರ್ಜಾಲ ಬಹಳ ಜನಗಳಿಗೆ ತಲುಪ್ತಾ ಇರುವಂತ ಒಂದು ಕಾಲ. ಒಬ್ಬ ಅನಕ್ಷರಸ್ಥರು ಕೂಡ ಅಂತರ್ಜಾಲವನ್ನ ಪರಿಣಾಮಕಾರಿಯಾಗಿ ಬಳಸುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆ ನಿಟ್ಟಿನಲ್ಲಿ ಜನಗಳ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಮತ್ತು ಜನಗಳ ಅಭಿಪ್ರಾಯವನ್ನ ರೂಪಿಸೋದಕ್ಕೆ ಮತ್ತು ಅಭಿಪ್ರಾಯಗಳನ್ನ ಗ್ರಹಿಸಿಕೊಳ್ಳೋದಕ್ಕೆ ಈ ತರದ ಸಂಘ ಸಂಸ್ಥೆಗಳು ಇನ್ಮೇಲೆ ಬಹಳಷ್ಟು ಬರ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಅದರ ಒಂದು ಸ್ಟ್ರಾಟಜಿಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಯುವಕ ಹರೀಶ್, ಅವನು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಕಾಲದಿಂದಲೇ ಈ ತರದ ಒಂದು ವಿಚಾರಗಳಲ್ಲಿ ಆಸಕ್ತಿಯನ್ನ ಇಟ್ಕೊಂಡು ವಿಚಾರ ಕ್ರಾಂತಿ ಅನ್ನುವಂಥ ಒಂದು ಚಾನೆಲ್ ಅನ್ನು ಕೂಡ ಮಾಡಿಕೊಂಡು ಅದರ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ದಾನೆ. ಮತ್ತೆ ಅದರ ಜೊತೆಯಲ್ಲಿ ಜನಗಳ ಒಂದು ಮನಸ್ಥಿತಿಯನ್ನ ಅರಿಯುವಂತ ಮತ್ತು ಜನರ ದನಿಗಳಿಗೆ, ಜನರ ವಿಚಾರಗಳಿಗೆ ದನಿ ಆಗುವಂತ ಕೆಲಸವನ್ನ ಮಾಡ್ಕೊತಾ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ಕೊತಾ ಬಂದಿರತಕ್ಕಂಥ ಒಬ್ಬ ಯುವಕ ಈಗ ಬೆಂಗಳೂರಲ್ಲಿ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಅನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅದರ ಕಚೇರಿಯನ್ನ ಅಧಿಕೃತವಾಗಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಒಂದು ಭವಿಷ್ಯಕ್ಕೆ ಒಳ್ಳೆಯ ಒಂದು ಪ್ರಾರಂಭ ಅಂತ ನಾವು ಅದನ್ನು ಕೂಡ ಭಾವಿಸ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಹರೀಶ್ ಮಾಡ್ತಾ ಇರ್ತಕ್ಕಂಥ ಹೆಜ್ಜೆ ಇಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆದಿ ಸಾಕಷ್ಟು ಜನಗಳಿಗೆ ಇದ್ರ ಮೂಲಕವಾಗಿ ಅನುಕೂಲ ಆಗಲಿ, ಅವನಿಗೆ ಮತ್ತು ಅವನ ಜೊತೆಲಿ ಇರ್ತಕ್ಕಂಥ ಇಡೀ ತಂಡಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ರೂಪಿಸೋದ್ರ ಜೊತೆಯಲ್ಲಿ ಒಂದು ರಾಜ್ಯದ ಸಾಂಸ್ಕೃತಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹೀಗೆ ಹಲವಾರು ವಲಯಗಳಲ್ಲಿ ಒಂದು ಸಭ್ಯತೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಶಕ್ತಿ ಸಾಮರ್ಥ್ಯಗಳನ್ನ ಈ ಸಂಸ್ಥೆಗೆ ದೇವರು ಕರುಣಿಸ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸೋದಕ್ಕೆ ಇಷ್ಟಪಡ್ತೇವೆ. ಗಣ್ಯರು ಮತ್ತು ಸ್ವಾಮೀಜಿಗಳು ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಿದೆ. ಜೊತೆಗೆ ನಮ್ಮ ವಾಹಿನಿಯಿಂದ ತಮಗೆ ಶುಭ ಹಾರೈಸ್ತೀವಿ ಸರ್. ಸಂಸ್ಥೆ ಇನ್ನು ಉನ್ನತವಾದ ಮಟ್ಟದಲ್ಲಿ ಇರಲಿ ಅಂತ ಈಗಾಗಲೇ ವಿನಯ್ ಕುಮಾರ್ ಸರ್ ಹೇಳಿದ್ರು. ಉತ್ತಮವಾದ ರೀತಿಯಲ್ಲಿ ಉನ್ನತವಾದ ಸ್ಥಾನಕ್ಕೆ ಇರಲಿ ಅಂತ ಹಾರೈಸ್ತೀವಿ ಸರ್. ತಾವು ಈ ಸಂದರ್ಭದಲ್ಲಿ ಬಂದಿರೋಂತ ಗಣ್ಯ ವ್ಯಕ್ತಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಹಾಗೂ ತಮ್ಮ ಒಂದು ಸಂಸ್ಥೆಯಲ್ಲಿ ಎಲೆಕ್ಷನ್ ಪ್ರಕ್ರಿಯೆ ಶುರು ಮಾಡೋದಕ್ಕೆ ಯಾವೆಲ್ಲ
ಅವರಿಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಅದೆಲ್ಲ ತಾವು ಹೇಳ್ಕೋಬೋದಾ ಸರ್? ಮೊದಲನೇದಾಗಿ ಡಾಕ್ಟರ್ ಬಸವ ಮುರಳಿಸಿದ್ದ ಸ್ವಾಮೀಜಿಯವರಿಗೆ ಮತ್ತು ಚನ್ನಬಸವ ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರ ಹೇಳ್ತಾ, ಮತ್ತೆ ಈ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ವಿನಯ್ ಕುಮಾರ್ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಈ ಒಂದು ಹಳ್ಳಿಯಿಂದ ಬಂದು ಈ ಒಂದು ಬೆಂಗಳೂರಲ್ಲಿ ಈಗೊಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಈ ಸಂಸ್ಥೆ ಬೆಳೆಸೋದ್ರ ಜೊತೆಗೆ ಮತ್ತೆ ಈ ಹಳ್ಳಿ ಹುಡುಗನಿಗೆ ಮೊದಲೇದಾಗಿ ಸಪೋರ್ಟ್ ಮಾಡುವಂಥ ವಿನಯ್ ಸರ್. ಯಾಕೆಂದರೆ ನಾನೊಂದು ಆ್ಯಪ್ ಮಾಡಿದ್ವಿ ಮೊದಲೇದಾಗಿ, ಪ್ರಯೋಗ ಇವ್ರ ಮೇಲೆ ಮಾಡಿದ್ವಿ. ಹಾಗಾಗಿ ಇವ್ರನ್ನೇ ಕರೆಸಿದ್ವಿ. ಈಗ ಆ್ಯಪ್ ಯಾವ ಮಟ್ಟಿಗಾಗಿದೆ ಅಂದರೆ, ಈಗ ಅವರೇ ಆಗಿ ಹೇಳಿದಾಗೆ 100 ಜನಕ್ಕೆ ನಾವು ಆರಾಮಾಗಿ ಈಗ ಕೆಲಸ ಮಾಡುವಷ್ಟು ಶಕ್ತರಾಗಿದ್ದೀವಿ. ಯಾಕೆಂದರೆ ಆ ಆ್ಯಪ್ ಅಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ಕಾರಣ ಮೊದಲನೇದಾಗಿ ವಿನಯ್ ಸರ್ ಅವರು. ಈಗ ತುಂಬ ಜನಕ್ಕೆ ನಾವು ಮಾಡಿದ್ದೀವಿ. ಭಾಳಷ್ಟು MP ಎಲೆಕ್ಷನ್ಗೆ ಮತ್ತು MLA ಎಲೆಕ್ಷನ್ಗೆ ಸುಮಾರು 60 ಕ್ಷೇತ್ರಗಳ ಸರ್ವೆ ಮತ್ತು ಸ್ಟ್ರಾಟಜಿಯನ್ನು ಕೂಡ ಮಾಡಿದ್ದೀವಿ. ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಮತ್ತೆ ಹೊರ ರಾಜ್ಯದಲ್ಲೂ ಕೂಡ ನಾವು ಈ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತಿದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ಹೈದರಾಬಾದಲ್ಲಿ ಆಫೀಸ್ ಮಾಡಬೇಕು ಅಂತ ಇದ್ದೀವಿ. ಸೊ ಆ ಒಂದು ನೆಕ್ಸ್ಟ್ ಎಲೆಕ್ಷನ್ 2028 ಎಲೆಕ್ಷನ್ ಬರುವಷ್ಟರಲ್ಲಿ ಹೈದರಾಬಾದಲ್ಲೂ ಕೂಡ ಆಫೀಸ್ ಆಗಿರುತ್ತೆ. ಇವರೆಲ್ಲರ ಸಹಕಾರದಿಂದ ಅದು ಇನ್ನೂ ಉನ್ನತ ಮಟ್ಟಕ್ಕೆ ಇರುತ್ತೆ ಅನ್ನೋದು ನನ್ನ ಭಾವನೆ. ಈಗ ಹರೀಶ್ ಅವರು ನೂತನವಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ. ತಾವು ಉದ್ಘಾಟನೆಗೆ ಬಂದು ಶುಭ ಹಾರೈಸ ಯಾವ ರೀತಿಯಲ್ಲಿ ಶುಭ ಹಾರೈಸ್ತೀರಾ ಸರ್ ತಾವು? ಇವತ್ತು ಬಹಳ ಹೆಮ್ಮೆ ಅನ್ಸುತ್ತೆ ಮತ್ತು ಬಹಳ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಹರೀಶ್ ಅವರನ್ನ 3 ವರ್ಷದಿಂದ ನೋಡಿದ್ದೀನಿ ನಾನು ಬಹಳ ಹತ್ತಿರದಿಂದ. ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಆದಾಗ ನನಗೆ ಆ ಒಂದು ಸಂದರ್ಭದಲ್ಲಿ ಬಹಳ ಸಹಾಯ ಮಾಡಿದರು. ನಾನು ಪಕ್ಷೇತರ ಅಂತಂದ್ರೆ ನಮ್ದೇ ಆದ ಒಂದು ಸೈನ್ಯ ಇರೋದಿಲ್ಲ. 8 MLA ಕ್ಷೇತ್ರದಲ್ಲಿ ಹಳ್ಳಿಗೆ ಹೋಗಿ ಇದೇನೋ ಒಂದು ತಂಡ ಇದೆಯಲ್ಲ, ಬಹಳ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಶ್ರಮಿಸಿ ನಮಗೊಂದು ಐಡಿಯಾ ಕೊಟ್ಟಿದ್ರು ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅಂತ. ಸೊ ಆ ಹೊತ್ತಿನಲ್ಲಿ ಅವ್ರದ್ದು ಒಂದು ಸಂಸ್ಥೆ ಇರಲಿಲ್ಲ, ಸಿಂಗಲ್ ಆಗಿ ಓಡಾಡ್ಕೊಂಡಿದ್ರು. ಸೊ ಇವತ್ತು ಬೆಂಗಳೂರಲ್ಲಿ ಒಂದು ಸ್ಟ್ರಾಟಜಿಮ್ ಮ್ಯಾಟ್ರಿಕ್ಸ್ ಅಂತ ಒಂದು ಸಂಸ್ಥೆ ಮಾಡಿ ಅವ್ರದ್ದೇ ಆದಂಥ ಒಂದು ಆ್ಯಪ್ ಮಾಡಿ ಇವತ್ತು 100 ಕ್ಷೇತ್ರಗಳಲ್ಲಿ ಸರ್ವೆ ಮಾಡುವಷ್ಟು ಕೆಪಾಸಿಟಿನ ಬೆಳೆಸ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹೆಂಗೆ IPAC ಸಂಸ್ಥೆ ನರೇಂದ್ರ ಮೋದಿ ಅವ್ರನ್ನ ಅಧಿಕಾರಕ್ಕೆ ತರೋದಕ್ಕೆ ಸಹಾಯ ಮಾಡಿದ್ರು, ಅದೇ ರೀತಿ ಐ ಥಿಂಕ್ ಕರ್ನಾಟಕದಲ್ಲಿ ಸ್ಟ್ರಾಟಜಿಮ್ ಮ್ಯಾಟ್ರಿಕ್ಸ್ ಒಂದು ದೊಡ್ಡ ಕಿಂಗ್ ಮೇಕರ್ ಸಂಸ್ಥೆಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ಹರೀಶ್ ಅವ್ರ ಹತ್ರ ಒಂದು ಛಲ ಇದೆ, ಆಮೇಲೆ ಪ್ರಾಮಾಣಿಕತೆ ಇದೆ, ಆಮೇಲೆ ಆಗಲಿ ಗುರುಗಳು ಹೇಳ್ತಾ ಇದ್ರು ಅವರಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನ. ಸೊ ಈ ಇಕ್ವಾನಿಮಿಟಿ ಅಂತ ಇಂಗ್ಲಿಷಲ್ಲಿ ಅಂದ್ರೆ ಸಮಚಿತ್ತ ಅಂತಂದ್ಬಿಟ್ಟು. ಸೊ ಆ ರೀತಿ ಕುಗ್ಗೋದಿಲ್ಲ, ಹಿಗ್ಗೋದಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ಬೇಕಂತದ್ದು. ಸೊ ಅಂಥವ್ರು ಜೀವನದಲ್ಲಿ ಬೆಳೀತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ಸೊ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತಂದು ಈ ಮೂಲಕ ಹಾರೈಸ್ತೀನಿ. ಅದೆಲ್ಲ ಯಾಕೆ ಇದಕ್ಕೆ ಸಂಬಂಧ